ಇದೆಲ್ಲ ನಮ್ಗೆ ಸೆಟ್ ಆಗಲ್ಲ ಅಂತ ಪುನಃ ಅವ್ರ ಹತ್ರನ ಎಲ್ಲ ನಾನು ಊರಿಗೆ ಹೊಂಟು ಹೋಗ್ತೀನಿ, ಇವೆಲ್ಲ ಸೆಟ್ ಆಗ್ತಾ ಇಲ್ಲ ನನಗೆ ಅಂತೇಳಿ ರೆಡಿ ಆಗ್ಬಿಟ್ಟಿದ್ದೆ. ಮತ್ತು ಇನ್ನೇನು ಮಾಡ್ತೀವಿ ಅಂದರು. ಇನ್ನು ಬೇರೆ ಯಾವುದಾದ್ರೂ ನೋಡಿ ಸರಿ ಅಂತೇಳಿ ನವೋಗ ಹೋಟ್ಲು ಓನರಿಗೆ ಫೋನ್ ಮಾಡಿ, ಈಗ ನಮ್ಮ ಹುಡುಗ ಬರ್ತಾನೆ ಒಬ್ಬ, ಅದೇನಿದೆ ನೋಡಿ ಅಂತ. ಆವಾಗ ಆ ಕಾಲಕ್ಕೆ ಸ್ವಲ್ಪ ಸೂಪರ್ವೈಸರು ಮ್ಯಾನೇಜ್ಮೆಂಟು ಇಲ್ಲಿರಲಿಲ್ಲ, ಅಂಥ ಇದಿರಲಿಲ್ಲ. ಕಳಿಸ್ಕೊಡಿ ಸರ್ ಅಂದರು. ಏನೋ ಅನ್ನೋದು ಋಣನೇ ಏನೋ ನವೋಗ ಹೋಟ್ಲಿಗೆ ಬಂದೆ. 98ರಲ್ಲಿ ಡಿಸೆಂಬರಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ 3 ತಿಂಗಳು ಶೂಟಿಂಗ್ ಮಾಡಿದೆ. ಡಿಸೆಂಬರಲ್ಲಿ ನವೋಗ ಹೋಟ್ಲಿಗೆ ಬಂದೆ. ಅಲ್ಲಿ ನನಗೆ ಗೊತ್ತಿಲ್ಲ ನವೋಗ ಹೋಟ್ಲು ಅಣ್ಣವ್ರು ತುಂಬ ಇಷ್ಟವಾದ ಹೋಟ್ಲು, ಅವರು ಶ್ರವಣ ಬಂತು ಸಿನಿಮಾ ಮಾಡಿದ್ದಾರೆ ಅಂತ ಅವಾಗೆಲ್ಲ ನನಗೆ ಗೊತ್ತಿಲ್ಲ. ಅದು ನಮ್ಮೂರನ್ನೊಬ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಮಹೇಶ್ ಅಂತ, ನವೋಗದಲ್ಲಿ. ಇದಕ್ಕಿಂತ ಮೊದಲು ಗೋವಿಂದಣ್ಣನೇ ಸೇರಿಸಿದ್ರು ಅವರು. ಆಗ ಮುಂಚೆ ಒಂದ್ಸರಿ ಅವ್ರನ್ನ ಭೇಟಿ ಮಾಡಿ, ಹಿಂಗೆ ಶೂಟಿಂಗಲ್ಲಿ ಮಾಡ್ತಾ ಇದ್ದೀನಿ, ಯಾಕೋ ಇಷ್ಟ ಆಗ್ತಿಲ್ಲ, ವಾಪಸ್ ಊರಿಗೆ ಹೋಗಿ ಇಲ್ಲಿ ಕೆಲಸ ಬೇಕಾದ್ರೆ ಖಾಲಿ ಇದೆ ಬಾ ಅಂತ ಹೇಳಿದರು. ಅವರು ಕ್ರಿಕೆಟ್ ಪ್ಲೇಯರು, ನಾನು ಕ್ರಿಕೆಟ್ ಪ್ಲೇಯರು, ಊರಲ್ಲೆಲ್ಲ ಕ್ರಿಕೆಟ್ ಆಡ್ತಾ ಇದ್ದು. ಅವ್ರೇನೋ ಹುಚ್ಚಾಪಿಸ್ಬಿಟ್ರು, ಇಲ್ಲೆಲ್ಲ ಗ್ರೌಂಡ್ ಇದೆ ಸಖತ್ತಿದೆ, ನಮ್ಮ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಸಂತೋಷ್ ಆಪೋಸಿಟ್ ಇತ್ತಲ್ಲ. ನನಗೆ ಅದು ಹೌದಾ ಅಂತ ಇದ್ರ ಮೈಂಡ್ ಸೆಟ್ಟಲ್ಲಿ ನವೋಗಕ್ಕೆ ಹೋದೆ. ಅಲ್ಲಿಂದ ಇಲ್ಲಿವರೆಗೂ ಅನ್ನೋದ್ರೂ ಹಂಗೆ ಕರ್ಕೊಂಡು ಬರ್ತಾ ಇದೆ. ಅಲ್ಲಿಂದ ನವೋಗದಲ್ಲಿ ನಿಮ್ಮ ಕೆಲಸದ ಒಂದು ಗೊತ್ತು ಸ್ಟಾರ್ಟ್ ಆಯಿತು. ಆಮೇಲೆ ಅಣ್ಣವ್ರಿಗೆ ಅದು ಪ್ರಿಯವಾದ ಹೋಟ್ಲು ನನಗೆ ಅಲ್ಲಿ ಹೋಗೋವರೆಗೂ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ. ಈಗ ನೀವು ಅಲ್ಲಿ ಹೋಗಿ ಸೇರಿದ್ಮೇಲೆ ಫಸ್ಟು ನೀವು ಊಟ ತೊಗೊಂಡು ಅಣ್ಣವ್ರು ಕೊಟ್ಟಾಗ 98 ಡಿಸೆಂಬರಲ್ಲಿ ಬಂದಾಗ ನನಗೆ ಅಣ್ಣವ್ರು ಎಲ್ಲ ಫೋಟೋ ನೋಡಿದ್ದೆ, ಅಲ್ಲಿ ಊಟ ಮಾಡ್ತಿದ್ದೆಲ್ಲ ಫೋಟೋ ಆಗಿ ನೋಡಿದ್ದೆ. ಇದೇನು ಇಲ್ಲೆಲ್ಲ ಬಂದಿದ್ರು. ಆಮೇಲೆ ತಿಳ್ಕೊಂಡೆ ನಾನು, ಹಿಂಗೆ ಓನರ್ ಇನ್ನಲ್ಲೇ ಹಿಂಗೆ ಅವರು ಶ್ರವಣ ಬಂತು, ನಟ ಸಾರ್ವಭೌಮ ಅಂತೆಲ್ಲ ಸಿನಿಮಾ ಮಾಡಿದ್ದಾರೆ ಅಣ್ಣವ್ರಿಗೂ ಅಂತ. ಹೌದು, ಅವ್ರ ಕಂಪ್ನಿಗೆಲ್ಲ ಇಲ್ಲಿಂದಲೇ ಊಟ ಹೋಗೋದು. ಎಲ್ಲ ಕಂಪ್ನಿಗೂ ಆಗ ನವೋಗದಾನೆ ಅಲ್ವ ಮೂಲ ಊಟ. ಯಾವುದೇ ಪ್ರೊಡಕ್ಷನ್ ಆದ್ರೂ ನವೋಗದಿಂದ ಊಟ ಹೋಗ್ತಾ ಇತ್ತು ಸಿನಿಮಾಗೆಲ್ಲ. ಅವಾಗ ನಾನೇನು ಮಾಡಿದೆ, ಹೌದಾ ಅದಂತ ತಿಳ್ಕೊಂಡು ನನಗೆ ಹಾಗೆ ಒಂದು ಚಿಗುರು ಹೊಡಿತು. ಹೌದಾ ಈಗ ನೋಡಿದ್ರೆ ಅಣ್ಣವ್ರು ನೋಡ್ಬೋದೇನೋ, ಒಂದು ಭೇಟಿ ಮಾಡೋ ಅವಕಾಶ ಸಿಗ್ಬೋದೇನೋ ಅಂತ ನನ್ನ ದೃಷ್ಟಕ್ಕೆ ಜನವರಿ ಅನ್ಕೋತೀನಿ, ಜನವರಿ 99ನಲ್ಲಿ ಅವಾಗೇನೋ ಒಂದು ಗೆಟ್ ಟುಗೆದರ್ ಥರ ಅವ್ರ ಕಸಿನ್ಸ್ ಎಲ್ಲ ಗಾಜನವರು ಅವರು ಇವರೆಲ್ಲ ಮನೆಗೆ ಬಂದಾಗ ಊಟ ಹೋಗ್ತಾ ಇತ್ತು ಅಂತ ಒಂದು ಇದಿತ್ತು. ಇಲ್ಲಿಂದ ಅವಾಗ ಗೊತ್ತಾಗಿದ್ದು ನನಗೆ, ರೆಗ್ಯುಲರಾಗಿ ಊಟ ಹೋಗುತ್ತಿಲ್ಲಿ ಯಾವಾಗ್ಲೂ ಅಣ್ಣವ್ರ ಮನೆಗೆ. ಅವ್ರು ಫೋನ್ ಮಾಡಿದಾಗೆಲ್ಲ ಹೋಗ್ತಾ ಇರ್ತದೆ. ಅಕ್ಕವ್ರು ಫೋನ್ ಮಾಡೋರಂತ, ಎಷ್ಟು ಜನ ಇದ್ದೀವಿ ಮೋಹನ್ರವರೇ ಊಟ ಕಳಿಸ್ಬಿಡಿ ಅಂತ. ಹೌದಾ ಅಂತೇಳಿ ಅವಾಗ ಫಸ್ಟು ನಾನು ಕೇಳೋಕ್ಕೆ ಧೈರ್ಯ ಮಾಡಲಿಲ್ಲ, ನಾನು ಬರ್ತೀನಿ ಮನೆಗೆ ಅಂತ. ಏನೋ ಧೈರ್ಯ ಇರಲಿಲ್ಲ. ಆಮೇಲೆ ಅವ್ರು ಹೋಗಿ ಬಂದರು, ನಾನು ಅವ್ರನ್ನ ಕೇಳಿದೆ, ಹೋಗಿದ್ರಲ್ಲ ಯಾರ್ಯಾರಿದ್ರು ಮನೇಲಿ? ಎಲ್ಲರೂ ಇದ್ದರು, ರಾಜ್ಕುಮಾರ್ ಅವರು ಇದ್ದರು. ಇದು ಇರ್ತಾರೆ, ಅವ್ರು ಇದ್ದಾಗಲೇ ನಾವು ಊಟ ತೊಗೊಂಡೋಗೋದು ಅಂದ್ಬಿಟ್ರು. ನನಗೆ ಹೊಟ್ಟೆ ಉರಿದೋಯ್ತು, ಅಯ್ಯೋ ಹೆಂಗೆ ಕೇಳೋದು ನಾನು ಅಂಥೇಳಿ ನೆಕ್ಸ್ಟ್ ಏನು ಮಾಡಿದೆ, ಏಪ್ರಿಲ್ವರೆಗೂ ಅವಕಾಶ ಸಿಗಲಿಲ್ಲ. ಏಪ್ರಿಲ್ 24 ನಮ್ಮ ಹೋಟ್ಲಲ್ಲಿ ಪದ್ಧತಿ ಏನು ಅಂದರೆ, ಅಣ್ಣವ್ರು ಏಪ್ರಿಲ್ 24 ಬರ್ತಡೇ ಆದ ಮಾರನೇ ಬೆಳಗ್ಗೆ ಎಲ್ಲರಿಗೂ ಊಟ ಹಾಕೋ ಒಂದು ಪದ್ಧತಿ ಇದೆ, ಇವಾಗಲೂ ಇದೆ. ಅಣ್ಣವ್ರು ಏಪ್ರಿಲ್ 24ಕ್ಕೆ ನಮ್ಮ ಹೋಟ್ಲ್ ಆ್ಯನಿವರ್ಸರಿಗೆ ಅವ್ರು ಕೇಳಿದೆವಲ್ಲಿ ಎಲ್ಲರಿಗೂ ಊಟ. 500 ಜನ ಇರಲಿ, 600 ಜನ ಇರಲಿ, 1000 ಜನ ಇರಲಿ ನಿಮ್ಮ ಹೋಟ್ಲಲ್ಲೇ. ಅದು ನಮ್ಮ ಯಜಮಾನ್ರ ಪದ್ಧತಿ. ಅವಾಗ ಏನಾಯ್ತು ನೋಡಪ್ಪ, ಇವತ್ತು ಏಪ್ರಿಲ್ 24, ನಾಳೆ ಊಟ ಹೋಗುತ್ತೆ ಅಣ್ಣವ್ರ ಮನೆಗೆ. ನೆಕ್ಸ್ಟ್ ಏಪ್ರಿಲ್ 25ಕ್ಕೆ ನೀನು ಬರೋಂಗಿದ್ರೆ ಬಾ ಅಂತ ಹೇಳಿದ. ನಾನು ಬರ್ತೀನಿ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನು ಹೋಗ್ತೀನಿ, ನಾನು ಅಣ್ಣವ್ರು ನೋಡ್ಬೇಕು ಅಂತ. ಸೋಮಶೇಖರ್ ಅಂತ ಮ್ಯಾನೇಜರ್ ಇದ್ದರು. ಆಯ್ತು ಹೋಗು, ಅದಕ್ಕೇನಂತ ಕೇಳಬೇಕಾ ಅಂತೇಳಿ ನಾವು ಜೊತೇಲಿ ಹೋಗಿದ್ದಾಗ ಅದೇ ಫಸ್ಟ್ ಭೇಟಿ ಇದು. ನಾವೇ ತಗೊಂಡೋಗಿ 99 ಏಪ್ರಿಲ್ 25 ಅದು. ಏಪ್ರಿಲ್ 25 ಕೈಯಾರ ಸೌಭಾಗ್ಯ ನೋಡಿ, ಹೋದ ದಿವಸನೇ ಕೈಯಾರ ಊಟ ಬಡಿಸಿದ್ದು. ಫಸ್ಟ್ ದಿವಸನೇ ಭೇಟಿಲೇ ಊಟ ನಾವೇ ಬಡಿಸ್ಬೇಕಾಗಿತ್ತು ಅದು. ಯಾಕೆಂದ್ರೆ ಹೋಟ್ಲಲ್ಲಿ ಯಾರು ತೊಗೊಂಡೋಗ್ತಾರೆ ಅವ್ರಿಗೆ ಅದೇ ಅವರೇ ಬಿಡಿಸ್ಲಿ ಅಂತ ಕೇಳಿ ಊಟ. ಆಗ ನನ್ನ ಸೌಭಾಗ್ಯನೇನೋ ಆರಾಮಾಗಿ ಊಟ ಮಾಡ್ತಾಯಿದ್ರು. ಇನ್ನೊಂದು ಫೋಟೋ ಇದೆ, ತೋರಿಸ್ತೀನಿ ನಿಮಗೆ. ಕೈಯಾರ ಊಟ ಬಡಿಸೋವಂಥ ಅವಕಾಶ ಯಾರಿಗೆ ಸಿಗುತ್ತೆ ಹೇಳಿ? ಅಯ್ಯೋ ಅದಂತೂ ನಮಗೆ ಕೈ ಹಿಂಗೆ ನಡುಗೋ ಥರ ಆಗೋಯ್ತು. ನಾವು ಅಣ್ಣವರು ಅಂದರೆ ನಾವು ಸಿನಿಮಾದಲ್ಲಿ ನೋಡಿದ್ದ ಸೂಟು ಬೂಟು, ಆ ಗತ್ತು ಗೈರತ್ತು, ಪೌರಾಣಿಕ ಪಾತ್ರದಲ್ಲಿ ಅವ್ರ ಗತ್ತು, ನಾವು ಈ ಥರ ಇಮೇಜನ್ನು ಮಾಡ್ಕೊಂಡಿರಲಿಲ್ಲ. ನಾವು ಫೋಟೋ ಎಲ್ಲಿ ಅವಾಗೆಲ್ಲ ಪೇಪರಲ್ಲಿ ಫೋಟೋನು ಅಣ್ಣರು ವೈಟ್ ಆ್ಯಂಡ್ ವೈಟು ಅಂತ ನಾವು ಪೇಪರಲ್ಲೂ ಬರ್ತಿರ್ಲಿಲ್ವಲ್ಲ. ಈ ಥರ ನೋಡ್ಬಿಟ್ಟು ನಿಜವಾಗ್ಲೂ ಇಷ್ಟು ಅಂದ್ಬಿಟ್ಟು ನಮ್ಗೆ ಅಲ್ಲೇ ಒಂದು ಅಭಿಮಾನ ಇನ್ನೂ ಜಾಸ್ತಿ ಆಗೋಯ್ತು. ಅವ್ರು ನಡ್ಕೊಂಡಿದ್ದ ರೀತಿ ಅವತ್ತು. ಅವ್ರು ನಿಮ್ಮ ಹತ್ರ ಏನು ಮಾತಾಡ್ತಾರೆ ಸರ್? ಅವರು ಊಟ ಆದಮೇಲೆ ಈಗ ಊಟ ಆದಮೇಲೆ ಎಲ್ಲರನ್ನೂ ಕೇಳ್ತಾರೆ, ನಿಮ್ದೆಲ್ಲ ಊಟ ಆಯ್ತೇನ್ರಪ್ಪ ಅಂದರೆ ನಾವು ಊಟ ಮಾಡೇ ಬರಬೇಕಾಗಿತ್ತು. ನಾವು ತಗೊಂಡೋಗಿದ್ರು ಊಟನ. ಇವರೆಲ್ಲ ಊಟ ಆದಮೇಲೆ ನಮ್ಮನ್ನ ಊಟ ಕೂರಿಸ್ಬಿಟ್ಟು ಅವ್ರ ಮನೆ ಜನಕ್ಕೆಲ್ಲ ಕರೆಸ್ಬಿಟ್ಟು ಊಟ ನಮಗೆ ಬಡಿಸಿ ಆಮೇಲೆ ನಾವು ಬರಬೇಕಾಗಿತ್ತು ವಾಪಸ್ಸು. ಊಟ ತಗೊಂಡೋದವ್ರಿಗೆ ಊಟ ಮಾಡಲೇಬೇಕಾಗಿತ್ತು ನಾವು. ಅಣ್ಣವ್ರದ್ದು ಅದೊಂದು ಇದಿದೆ, ಯಾಕಪ್ಪ ನಿಮ್ಮ ಊಟ ನೀವು ಊಟ ಮಾಡಿ ಮೊದಲು ಊಟ ಮಾಡಿ ಅಂತ ಕೂರಿಸ್ಬಿಟ್ಟು ಊಟ ಮಾಡಿ ಕಳ್ಸೋರು.
ಆಗ ಹಿಂಗೆ ನಾನು ನೋಡಿ ಫಸ್ಟ್ ಭೇಟಿಲೇ ಹಿಂಗೆ ಅಣ್ಣ ಹಿಂಗೆ ಅಂತ ಹೇಳಿದೆ. ನೀವು ಯಾವ ಊರು? ಸಾಲಿಗ್ರಾಮ. ನಮ್ಮ ಪರ್ವತಿ ಊರು ಅಂದರು. ಹೌದಾ ಹೌದು. ನಾನು ಅಣ್ಣ ಅನ್ನಕ್ಕೆ ಬೇಕೋ ಏನು ನನಗೇನು ಗೊತ್ತಾಗ್ತಾ ಇಲ್ಲ. ಅಣ್ಣವರು ಅಂತ ಇಲ್ಲೆಲ್ಲ ಕರಿತಾರೆ ಅಂತಲೂ ಗೊತ್ತಿಲ್ಲ ನನಗೆ. ಅವಾಗ ಇಷ್ಟ ಬಂದಿದ್ದೀವಲ್ಲ, ಏನು ಹೌದು ಸರ್ ಅಂತ. ಪರ್ವತಿ ಬಾಯಲ್ಲಿ ನಿಮ್ಮ ಸಾಲಿಗ್ರಾಮದವ್ರು ಬಂದವ್ರು ಅಂತ ಕರೆದೇ ಬಿಟ್ರು ಅಕ್ಕವ್ರನ್ನ. ಅವರೆಲ್ಲ ಕೇಳಿದ್ರು, ಎಲ್ಲಿ ಯಾವ ಊರು? ಅಕ್ಕ ನಿಮ್ಮ ಮನೆ ಪಕ್ಕದ ಬೀದಿನೇ ನಮ್ಮದು. ಹೌದಾ? ಅದೆಲ್ಲ ಕೇಳ್ಕೊಂಡ್ರು. ಫುಲ್ ಖುಷಿ ಆಯಿತು. ಅಲ್ಲಿಂದ ರೆಕಗ್ನೈಸ್ ಆದೆ ಅವ್ರಿಗೆ. ನಮ್ಮೂರು ಹುಡುಗ ಇವನು. ಅಪ್ಪವರು ಅವಾಗ್ಲಿಂದನೇ ಕ್ಲೋಸ್ ಆದರು. ನಮ್ಮೂರು ಹುಡುಗ ಇವನು ಅಂತೇಳಿ ಆವಾಗ ಹಂಗೆ ಕಂಟಿನ್ಯೂ ಆಗಿ ಬೆಳ್ಕೊಂಬತ್ತು. ಎಷ್ಟೋ ಸರಿ ಭೇಟಿಗಳಾಗೋಯ್ತು, ಎಷ್ಟೋ ಸರಿ ಊಟಗಳು ಬಡಿಸ್ಬಿಟ್ಟಿದ್ದೀನಿ. ನಿಮ್ಮಲ್ಲೂ ಅಣ್ಣವರಲ್ಲೂ ನೀವು ಮರೆಯೋಕ್ಕಾಗದೇ ಇರೋಂಥ ಒಂದು ವಿಷಯ ಯಾವ್ದಾರ ಅವ್ರನ್ನ ನೀವು ಭೇಟಿ ಆದಾಗ? ತುಂಬ ಎಲ್ಲ ಭೇಟಿಲೂ ಒಂದು ಹೇಳಿ, ಅಯ್ಯೋ ಈ ವಿಷಯ ನಾನು ಮರೆಯೋಕ್ಕೆ ಆಗಲ್ಲಪ್ಪ ಅಣ್ಣವ್ರ ಜೊತೆ. ಅದೇ ಒಂದ್ಸರಿ ಮಂಡಿ ಆಪ್ರೇಷನ್ ಆಗಿತ್ತು. ಅವ್ರಿಗೆ ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ಕಾಲು ಸೂಪ್ ಮಾಡಿಸಿದ್ದು. ಅಂದರೆ ಮಂಡಿ ಆಪ್ರೇಷನ್ ಆದಾಗ ಕಾಲು ಸೂಪು ಮಾಡಿಸ್ಬಿಟ್ಟು ನಾನೇ ತೊಗೊಂಡೋಗಿದ್ದೆ ಒಂದ್ಸರಿ. ಹಿಂಗೆ ಸ್ವಲ್ಪ ನಮ್ಮ ಭಟ್ರ ಕೈಯಲ್ಲಿ ಕಾಲು ಸೂಪ್ ಮಾಡಿಸ್ಕೊಂಡು ತೊಗೊಂಡೋದಾಗ ಅವರು ಮೇಲ್ಗಡೆ ಒಂದು ಫಸ್ಟ್ ಫ್ಲೋರ್, ಅದು ಅವ್ರ ಮನೆ ಹಳೆ ವೈಟ್ ಹೌಸಲ್ಲಿ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಹಿಂಗಿದ್ರು. ನಾನು ಮನೆಗೆ ಹೋಗಿ ತೊಗೊಂಡೋಗಿ ಇಟ್ಬಿಟ್ಟು ಎಲ್ಲಿದ್ದಾರೆ ಅಣ್ಣ ಅಂದೆ. ಅಲ್ಲಿದ್ದಾರೆ ನೋಡಪ್ಪ. ನಾನು ಹೋದೆ. ಆರಾಮಾಗಿ ಹಿಂಗೆ ಕೂತಿದ್ರು. ಬನ್ನಿ ಅಂದರು ಹಿಂಗೆ. ಅವಾಗ ಮಂಡಿ ಆಗ್ತಾನೆ ಆಪ್ರೇಷನ್ ಆಗಿ ಅವ್ರಿಗೆ ರೆಸ್ಟ್ ಇದ್ದಿತ್ತು. 2003-2004 ಹೆಚ್ಚು ಕಡಿಮೆ ಇಲ್ಲ. ವೀರಪ್ಪನ್ ಕರ್ಕೊಂಡೋಗಿದ್ದು ಮುಂಚೆನೇ ಆಪ್ರೇಷನ್ ಆಗಿತ್ತು ಅವ್ರಿಗೆ. ಅವಾಗ ಹೆಚ್ಚು ಕಡಿಮೆ 2000 ಬಿಫೋರ್ ವೀರಪ್ಪನ್ ಇನ್ನೊಂದು 3-4 ತಿಂಗಳು ಮುಂಚೆ ಅನ್ಕೊತೀನಿ. ಒಂದು 2-3 ತಿಂಗಳು ಮುಂಚೆನೇ ಅಂದ್ಕೊತೀನಿ. ವೀರಪ್ಪನ್ ಕರ್ಕೊಂಡೋಗಿ ಆಪ್ರೇಷನ್ ಆದ್ಮೇಲೆ ಕರ್ಕೊಂಡೋಗ್ಬಿಟ್ಟ ಅವನು. ಅದು ಫೇಲ್ ಆಯಿತು. ಪುನಃ ಇನ್ನೊಂದು ಆಪ್ರೇಷನ್ ಮಾಡಿಸಿದ್ರಲ್ಲ, ಆವಾಗಲೂ ಫೇಲ್ ಆಯ್ತು ಅದು. ಆಗ ಫುಲ್ಲು ಟ್ರೆಸ್ಟಲ್ಲಿದ್ದರು. ಆ ಮಂಡಿಯೆಲ್ಲ ಇನ್ನೂ ಊತ ಇತ್ತು. ಅಣ್ಣ ಹಿಂಗೆ ಕಾಲು ಸೂಪ್ ಮಾಡಿಸ್ಕೊಂಬಂದಿದ್ದೀನಿ ಅಣ್ಣ ಹಿಂಗೆ. ಅವರು ನನಗೆ ನೀವು ನಂಬ್ತಿರೋ ಬಿಡ್ತಿರೋ ಅವರೇ ಹಿಂಗೆ ಎದ್ದೇಬಿಟ್ರು ಮೇಲೆ. ಎದ್ಬಿಟ್ರು. ತುಂಬ ಉಪಕಾರ ಆಯಿತು ತಂದಿದ್ದೀರಾ, ತುಂಬ ಉಪಕಾರ ಅಣ್ಣ. ನಮ್ಗೆ ನಾವೇನು ಹೇಳು ಅಣ್ಣ, ನೀವೇನಕ್ಕೆ ಎದ್ರಣ್ಣ, ದಯವಿಟ್ಟು ಕೂತ್ಕೊಳ್ಳಿ. ಇಲ್ಲಪ್ಪ, ನೀವು ನಮಗೋಸ್ಕರ ಬಂದಿದ ಮೇಲೆ ನಾನು ನಿಮ್ಮನ್ನ ಹಂಗಿದ್ದು ಮಾಡೋದು ಆ ಥರ ಕಣ್ಣು ತುಂಬಿಬಿಡ್ತಾವಾಗ. ಏಕೆಂದರೆ ನಾವು ಯಾರಲ್ಲ, ಈಗ ಒಬ್ಬೊಬ್ಬ ನಮಸ್ಕಾರ ಅಂತೀವಿ. ಅವ್ರ ಮಂಡಿ ನನಗೆ ಊತ ಕಾಣ್ತಾ ಇದೆ. ಬ್ಯಾಂಡೇಜ್ ಆಗ್ತಾನೆ ಬಿಚ್ಚಿದ್ರೇನೋ ನನಗೆ ಗೊತ್ತಿಲ್ಲ. ಆ ಊತ ಅದಕ್ಕೆಲ್ಲ ಇನ್ನೂ ಇದೆ. ನಮಗೆ ಏನಕ್ಕೆ ನಾನು ಈ ಮಾತು ಹೇಳಿದೆ ಅಂದರೆ, ಹೇಳಕ್ಕೆ ಭಾರಿ ಹಿಂಸೆ ಪಟ್ಬಿಟ್ರು. ಎತ್ಕೊಂಡು ಹಿಂಗೆ ಎದ್ದು ಹಿಂಸೆಯಲ್ಲಿ ಎದ್ಬಿಟ್ರು. ನನಗೆ ಶೇಮ್ ಆಗೋಯ್ತು. ಇಂಥ ಟೈಮಲ್ಲಿ ಅಣ್ಣವ್ರನ್ನ ಯಾಕೆ ಮಾತಾಡ್ಸೋಕೆ ಬಂದೆ ನಾನು ಅಂತ. ಆಮೇಲೆ ಅವ್ರ ಗುಣ ಏನು ಅಂದರೆ, ನಾವು ಯಾವತ್ತು ಊಟ ತೊಗೊಂಡಿದ್ರು ಚೆನ್ನಾಗಿದ್ದಾಗ ಗೇಟ್ವರೆಗೆ ಬಂದು ನಮಗೆ ಬರ್ತೀರಪ್ಪ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕೈ ಮುಗಿದು ಗೇಟ್ವರೆಗೆ ನಮ್ಮನ್ನ ಬಿಟ್ಕೊಡ್ತಾಯಿದ್ರು. ನಾವೆಲ್ಲ ಪಾತ್ರೆ ಎಲ್ಲ ವಾಪಸ್ ತೊಗೊಂಡೋಗೋಕ್ಕೆ ಗೇಟ್ವರೆಗೆ ಬರ್ತಾಯಿದ್ರು. ಆ ಗುಣ ಅದೇ ಹೇಳಿಲ್ವ, ಅದೆಲ್ಲ ಒಂದು ನಮಗೆ ಗೋಲ್ಡನ್ ಪೀರಿಯಡ್. ಅದೆಲ್ಲ ಅಣ್ಣವರು ಅಂದರೆ ಅಣ್ಣವ್ರು ಅಷ್ಟೇ. ಅವ್ರ ರಿಪ್ಲೇಸ್ಮೆಂಟ್ ಯಾರಿಂದನೂ ಇದು ಜಗತ್ತಲ್ಲೇ ಸಾಧ್ಯ ಇಲ್ಲ. ಮನುಷ್ಯರಿಗೆ ಸ್ವಲ್ಪನಾದ್ರೂ ಒಂದು ಕೊರತೆ ಇರುತ್ತೆ, ಎಷ್ಟೇ ದೊಡ್ಡ ಮನುಷ್ಯ ಆದರೂ. ಅಣ್ಣವ್ರಿಗೆ ಯಾವ ಕೊರತೆನೂ ಇಲ್ಲ. ಸಂಪೂರ್ಣ ಪರಿಪೂರ್ಣ ಮನುಷ್ಯ ಅವರು. ಸರ್, ಈಗ ಮುಂದಕ್ಕೆ ನೀವು ಅಪ್ಪು ಬಾಸ್, ನಿಮಗೆ ಅಪ್ಪು ಬಾಸ್ ಅಂದರೆ ತುಂಬ ಇಷ್ಟ ಅಂತ ಅದು ಜಗತ್ ಜಾಹೀರಾತಾಗಿದೆ. ಅಪ್ಪು ಬಾಸ್ ಬಗ್ಗೆ ಏನು ಹೇಳಿ?